ಎತ್ತಲೋ ಮಾಯವಾದ ಎತ್ತಲೋ ಮಾಯವಾದ ಮುತ್ತಿನ ಮೂಗುತಿ ನೀನು, ಎತ್ತಲೋ ಮಾಯವಾದ ಮುತ್ತಿನ ಮೂಗುತಿ ನೀನು, ಎತ್ತಿ ತಂದೆ ಎಲ್ಲಿಂದ ರಾಯ ಮುದ್ದೆತ್ತರಾಯ. ಅಕ್ಕ ಸೀತಮ್ಮನ ಮುದ್ದು ಮೊಗದಲ್ಲಿ ಮತ್ತೆ ನಗೆಯ ತಂದೆಯ ಮಹನೀಯ ಮಾರುತಿರಾಯ. ಎತ್ತಲೋ ಮಾಯವಾದ ಮುತ್ತಿನ ಮೂಗುತಿ ನೀನು, ಎತ್ತಿ ತಂದೆ ಎಲ್ಲಿಂದ ರಾಯ ಮುದ್ದೆತ್ತರಾಯ. ಸೀತಮ್ಮ ಸ್ನಾನ ಮಾಡಿ ಮೂಗುತಿಯ ಹುಡುಕಾಡಿ, ಸೀತಮ್ಮ ಸ್ನಾನ ಮಾಡಿ ಮೂಗುತಿಯ ಹುಡುಕಾಡಿ, ನಿನ್ನ ಕೂಗಿದಳೇನೋ ಹನುಮಂತರಾಯ, ನಿನ್ನ ಕೂಗಿದಳೇನು ಹನುಮಂತರಾಯ. ನೀನಲ್ಲಿ ಬಾಣ ಬಿಟ್ಟು ನದಿಯನ್ನೇ ಶೋಧಿಸಿದೆ ಎಂತ ಶ್ರದ್ಧೆಯೋ ಮಹನೀಯ ಹನುಮಂತರಾಯ. ಎತ್ತಲೋ ಮಾಯವಾದ ಮುತ್ತಿನ ಮೂಗುತಿ ನೀನು, ಎತ್ತಿ ತಂದೆ ಎಲ್ಲಿಂದ ರಾಯ ಮುದ್ದೆತ್ತರಾಯ. ಅಮ್ಮ ಸೀತಮ್ಮನು ನಿನ್ನ ಭಕ್ತಿಗೆ ಮೆಚ್ಚಿ, ಅಮ್ಮ ಸೀತಮ್ಮನು ನಿನ್ನ ಭಕ್ತಿಗೆ ಮೆಚ್ಚಿ, ಮುದ್ದೆತ್ತರಾಯನೆಂದು ಹರಸಿದಳೇನು, ಮುದ್ದೆತ್ತರಾಯನೆಂದು ಹರಸಿದಳೇನು. ನಿನ್ನಂತ ದಾಸನನು ಪಡೆದ ಆರಾಮನು ಎಂದ ಭಾಗ್ಯವಂತನಯ್ಯ ಮಾರುತಿರಾಯ. ಎತ್ತಲೋ ಮಾಯವಾದ ಮುತ್ತಿನ ಮೂಗುತಿ ನೀನು, ಎತ್ತಿ ತಂದೆ ಎಲ್ಲಿಂದ ರಾಯ ಮುದ್ದೆತ್ತರಾಯ ಮುದ್ದೆತ್ತರಾಯ ಮುದ್ದೆತ್ತರಾಯ. ವಿನೋದ್ರಾಜ್ ಸರ್, ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲೂ ಕೂಡ ಅಮ್ಮನಿಗೋಸ್ಕರ, ಅಮ್ಮನ ಆಸೆ ಇದ್ದಿದ್ದು ಏನಾದರೂ ಆಗು ಆದರೆ ಗಾಯಕ ಆಗೇ ಇರು ಅಂತ ಹೇಳ್ತಾ ಇದ್ರು ಯಾವಾಗಲೂ ನಿಮ್ಮನ್ನು. ಹಾಗಾಗಿ ನಾನು ಅಮ್ಮನಿಗೋಸ್ಕರ ಈ ಹಾಡು ಹಾಡಿಸ್ದೆ. ನೀವು ಅಷ್ಟೇ ಪ್ರೀತಿಯಿಂದ ಹಾಡಿದ್ದೀರಾ. ನಿಮಗೆ ಪ್ರೀತಿಯ ಧನ್ಯವಾದಗಳನ್ನ ತಿಳಿಸ್ತಾ ವೇದಿಕೆಯಲ್ಲಿ ಒಂದು ಗೌರವ ನೀಡಿ. ಇದು ಅಮ್ಮನೇ ನಿಮ್ಮ ಮೂಲಕ ನನ್ನ ಹತ್ರ ಹಾಡಿಸಿದ್ದು ಅಂತ ನಾನು ನಂಬ್ತಾ ಇದ್ದೀನಿ. ಅದೇ ಸತ್ಯ. ನನ್ನ ಮನಸ್ಸೇ ಒಡೆದೋಗಿತ್ತು. ಅವರು ಶಮಿತಾ ಅವರು ಹಾಡಿರೋ ಹಾಡು ನನಗೆ ತಿರುಗಿ ಎಲ್ಲಾದರೂ ಎದೆ ನಿಂತೋಗ್ಬಿಡತ್ತ ಅಂತ ಅನಿಸ್ಬಿಡ್ತು. ಆ ಮಾತುಗಳನ್ನ ಮೆಲುಕು ಹಾಕಿರುವಂಥ ರೀತಿ ಇದೆಲ್ಲ ನೋಡಿದಾಗ ಇಲ್ಲಿ ನನ್ನ ತಾಯಿಯವರು ಇಲ್ಲ ಅಂತ ನನಗೇನು ಅನಿಸ್ತಾ ಇಲ್ಲ. ಸಹೋದರತ್ವ ಏನು ಅನ್ನುವಂಥದ್ದನ್ನ ಶಶಿಕುಮಾರ್ ಅವರು ತೋರಿಸ್ಕೊಟ್ಬಿಟ್ರು ಕೊನೆಗೆ ನನಗೆ. ನನ್ನ ಸಹೋದರ ಅಂತಂತ ಹೇಳ್ಬಿಟ್ರು. ಆಲ್ ಇಂಡಿಯನ್ಸ್ ಆರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಸಮ್ ಪೀಪಲ್ ದೇ ಡೋಂಟ್ ನೋ ವಾಟ್ ಬ್ರದರ್ಸ್ ಆರ್ ಆ್ಯಂಡ್ ಸಿಸ್ಟರ್ಸ್ ಆರ್. ಆಮ್ ಐ ರೈಟ್ ಸರ್? ಏನು ಗಂಗೆಯಂತೆ ನೀನು ಬಂದೆ ನನ್ನ ಪಾಪ ತೊಳೆಯುವೆ. ಶಮಿತಾ ಅವರು ನಿಂತು ಹಾಡಿದಾಗ ಎದೆ ಒಡೆದೋಯ್ತಿರಿ. ಎಷ್ಟು ಕಾಲಗಳು ನನ್ನ ತಾಯಿಯವರು ಶೂಟಿಂಗ್ ಮುಗಿಸ್ಕೊಂಬಂದು ಮಲಗಿದ್ದಾಗ ಕಿವಿಲಿ ಅದನ್ನ ಹೇಳೋರು ನಮಗೆ. ಅದು ನನಗೆ ಆವಾಗ ಗೊತ್ತಾಗ್ತಾ ಇರಲಿಲ್ಲ. ಪಾಪ ಹೆಣ್ಮಕ್ಳು ಅವರ ಸ್ವಾಭಿಮಾನ ದುಃಖದ ಕಟ್ಟೆ ಒಡೆದು ಹೋಗುವಂಥ ಒಂದು ಜಾಗ ಅದು. ನಾಲ್ವರಂತೆ ನಾಣ್ಯವಾದ ನಾರಿ ನೀನು ಎನಿಸುವೆ. ಎಷ್ಟು ಒದ್ದಾಡ್ತಾರೆ ಜೀವನದಲ್ಲಿ. ಅವರ ಸ್ವಾಭಿಮಾನನ ಕಟ್ಟಿಟ್ಕೊಂಡು ತನ್ನ ಆತ್ಮಾಭಿಮಾನನ ಎಲ್ಲ ಕಟ್ಟಿಟ್ಕೊಂಡು ಅದು ಒಡೆದು ಹೋಗ್ತಾ ಇದ್ರು. ನಗ್ತಾ ನಗ್ತಾ ಆನಂದ ಬಾಷ್ಪದ ಜೊತೆಗೆ ಯಾವ ಸಮಾಜಕ್ಕೆ ಯಾರಿಗೂ ನೋವಾಗ್ದಿರ ನಡ್ಕೊಂಡ್ಬಂದಿರೋ ರೀತಿ ನನ್ನ ತಾಯಿಯವ್ರ ಬಗ್ಗೆ ಮತ್ತೊಂದು
ಜೀವನ ನನ್ನಲ್ಲಿ ಖಂಡಿತ ನೋಡೋಕ್ಕೆ ಸಾಧ್ಯ ಇಲ್ಲ. ನನಗವ್ರು ತೋರಿಸಿರೋ ಪ್ರೀತಿ, ನನಗೆ ಅವರು ಹೇಳಿಕೊಟ್ಟಿರುವಂಥ ಪಾಠ, ಅವರು ಯಾವುದನ್ನೂ ಹೇಳಲಿಲ್ಲ. ಹೊಟ್ಟೆ ತುಂಬ ಊಟ ಮಾಡು, ಪ್ರೀತಿಯಿಂದ ಎಲ್ಲರನ್ನು ನೋಡ್ಕೋ, ಎಲ್ರಿಗೂ ಊಟ ಮಾಡಿಸು, ನಿನಗೆ ಬಾಯಿ ಬಿಟ್ಟು ಮೂಗಲ್ಲೂ ತುರುಕಿದ್ದೀನಿ ಕಣೋ, ನಿನ್ನ ಜೊತೇಲಿ ಬರೋರ್ಗೆ ಊಟ ಮಾಡಿರಲ್ಲ, ಫಸ್ಟ್ ಅವ್ರಿಗೆ ಊಟ ಮಾಡಿಸಪ್ಪ ಅಂತ ಹೇಳಿರುವಂಥ ನನ್ನ ತಾಯಿಯವ್ರ ಮಾತು. ನನ್ನ ಕಾಲದ ಚಲನಚಿತ್ರ ಕಲಾವಿದರು ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೋಬೇಕಪ್ಪ, ನಿನಗಾದಷ್ಟು ಮಾಡು, ಎಷ್ಟಾಗುತ್ತೋ ಅಷ್ಟು ಮಾಡು. ನಿನ್ನ ಸೇವೆ ಮಾಡಿದವ್ರನ್ನೆಲ್ಲ ಒಳ್ಳೆ ಗೌರವ ಸ್ಥಾನದಲ್ಲಿ ಕೂರಿಸಿ, ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ, ಅವ್ರಿಗೇನು ಇಷ್ಟನೋ ಅದನ್ನು ಸರಿ ಮಾಡಿ ಅವ್ರಿಗೆ ಬೇಕಾಗದಾಗೆ ನಡ್ಕೋಬೇಕು ಅನ್ನುವಂಥ ಮಾತನ್ನು ಹೇಳಿಬಿಟ್ಟು ಹೋಗಿದ್ದಾರೆ. ಇನ್ನು ಬಾಮ ಹರೀಶ್ ಅವರು, ನಮ್ಮ ಹಿರೀಕರಾದ ಚಿನ್ನೇಗೌಡರವರು, ಬಾಮ ಹರೀಶ್ ಅವರು ತಮ್ಮ ಇಲ್ಲಿ ನೆರೆದಿರ್ತಕ್ಕಂಥ ಪ್ರೀತಿಯ ಅಭಿಮಾನಿಗಳು, ಮಾಧ್ಯಮ ಮಿತ್ರರು, ಎಲ್ರಿಗೂ ನನ್ನ ಹೃತ್ಪೂರ್ವಕವಾದ ಹೊಸ ವರ್ಷದ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನನ್ನ ತಾಯಿಯವ್ರಿಗೆ ಆತ್ಮಶಾಂತಿ ಸಿಕ್ಕಲಿ ಅಂತ ಕೋರಕ್ಕೆ ನನಗೆ ಇಷ್ಟನೇ ಆಗ್ತಾಯಿಲ್ಲ. ಅವ್ರು ನನ್ನ ಜೊತೆಲೇ ಇದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ, ಅವ್ರು ನನ್ನ ಜೊತೆಲೇ ಇದ್ದಾರೆ ಅಂತ ನಾನು ನಂಬ್ತಾ ಇದ್ದೀನಿ. ಅವ್ರು ನನ್ನ ಜೊತೆಲೇ ಇದ್ದಾರೆ ಅಂತ ನನ್ನ ಕೊನೆ ಉಸಿರುವರೆಗೂ, ನನ್ನ ಕಣ್ಮುಚ್ಚೋವರೆಗೂ ಅವ್ರು ನನ್ನ ಜೊತೆಲೇ ಇರ್ತಾರೆ ಅಂತ ನಾನು ನಂಬಿದ್ದೀನಿ. ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಮತ್ತಷ್ಟು ಗೀತೆಗಳನ್ನು ನಾವು ಕೇಳಿಸ್ತಾ ಹೋಗ್ತೀವಿ ಡಾಕ್ಟರ್ ಶಮಿತಾ ಮಲ್ನಾಡ್ ಅವರ ಧ್ವನಿಯಲ್ಲಿ ಅಂತ ಹೇಳ್ತಾ ಇದೀಗ ಕೇಳೋಣ. ಇದೀಗ ಕಾರ್ಯಕ್ರಮ ಮುಂದುವರಿಸ್ತಾ ಬೆಂಕದ ಸಿಂಗಾರಿ ಮತ್ತೊಂದು ಸೂಪರ್ ಹಿಟ್ ಸಾಂಗ್, ಲೀಲಾವತಿ ಅಮ್ಮ ಅಭಿನಯ ಮಾಡಿದಂಥ ಆ ಚಿತ್ರದ ಗೀತೆ ನಾವೀಗ ಕೇಳಿಸ್ತಾ ಇದ್ದೀವಿ. ಕೇಳೋಣ ಸಂತೋಷ್ ದೇವ್ ಅವರ ಧ್ವನಿಯಲ್ಲಿ. ಎಲ್ರಿಗೂ ನಮಸ್ಕಾರ. ಈಗ ತಾವೆಲ್ಲರೂ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದರೆ, ನಾನು ಬಂದಿದ್ದೀನಿ, ನನ್ನ ಸೋದರ ವಿನೋದ್ ಇದೆ, ವಿಜಯಲಕ್ಷ್ಮಿ ಅವರಿದ್ದಾರೆ, ಚಿನ್ನೇಗೌಡರ ಅಣ್ಣವರಿದ್ದಾರೆ, ನಮ್ಮ ಹಿರಿಯರವರು ನಿರ್ಮಾಪಕರು, ಅವರು ನಮ್ಮಲ್ಲಿ ನಮ್ಮ ಪ್ರೊಡ್ಯೂಸರು, ನಮಗೂ ಅವರು ಅನ್ನದಾತರೇನೆ ಚಿನ್ನೇಗೌಡರು. ಆಮೇಲೆ ನಮ್ಮ ಬಾಮ ಹರೀಶ್ ಆಗಿರ್ಬೋದು, ತಮ್ಮ ಸೋದರ ಗಿರೀಶ್ ಆಗಿರ್ಬೋದು, ದಿವಾಕರ್ ಆಗಿರ್ಬೋದು, ಈಗ ತಾನೇ ನಮ್ಮ ಚೇಂಬರ್ ಅಧ್ಯಕ್ಷರು ಸುರೇಶ್ ಅವರು ಹೊರಟರು. ಯಾಕಂತ ಹೇಳಿದ್ರೆ ನಾವು ಇದು ನಿನ್ನೆ ರಾತ್ರಿ ಬಂದು ನನಗೆ ಬಾಮ ಹರೀಶ್ ಅವರು ಫೋನ್ ಮಾಡಿ ನನಗೆ ಹೇಳಿದ್ರು, ಈ ಥರ ಒಂದು ನಮನವನ್ನು ಸಲ್ಲಿಸ್ತಾ ಇದ್ದೀವಿ, ದಯಮಾಡಿ ನೀವೊಂದು 10 ನಿಮಿಷ ಬಂದು ಹೋಗಬೇಕು ಅಂತ ಹೇಳಿದೆ. ನಾನು ಖಂಡಿತ ಬರ್ತೀನಿ ಅಂತ ಹೇಳಿದ್ದೆ. ನನಗೆ ಒಂದೇನಂತ ಹೇಳಿದ್ರೆ, ಅಮ್ಮನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಾವು ಅವ್ರನ್ನ ಯಾವತ್ತೂ ನಮ್ಮ ತಾಯಿ ಥರನೇ ನಾವು ನೋಡಿದಿರೋದು. ಯಾಕಂದರೆ ವಿನೋದ್ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ನಾವು ಆಲ್ಮೋಸ್ಟ್ ಲೈಕ್ ಎ ಬ್ರದರ್ಸ್ ಇದ್ದಂಗೆ ನಾವು. ಯಾಕಂದರೆ ಆ ತಾಯಿಗೆ ಬೇಕಾದ್ರೆ ನಾವು ಒಂದೇ ನಾನು ನೆನೆಸ್ಕೊಳಕ್ಕೆ, ವಿನೋದ್ ನಾನು ಒಂದು ಸಿನಿಮಾದಲ್ಲಿ ಹಾಕ್ಬಾರ್ದು, ಯಾವುದು ನಮ್ಮ ಸಂಸಾರ ಆನಂದ ಸಾಗರ ಅಲ್ಲ, ನಮ್ಮ ಸಂಸಾರ ಆನಂದ ಸಾಗರ ಅಂತ, ಸ್ನೇಹಲೋಕ ಅದೆಲ್ಲ. ಆ ಸಿನಿಮಾ ಶೂಟಿಂಗಲ್ಲಿ ಯೂಶ್ವಲಿ ಏನಂತ ಹೇಳಿದ್ರೆ, ನಮ್ಮ ನಿರ್ಮಾಪಕರು ಎಲ್ಲರಿಗೂ, ಕಲಾವಿದರಿಗೆ ಮತ್ತು ಟೆಕ್ನಿಷಿಯನ್ಸ್ಗೆ ಎಲ್ರಿಗೂ ಅವ್ರ ನಮ್ಮ ಪ್ರೊಡ್ಯೂಸರ್, ನಮ್ಮ ಇದರಲ್ಲಿ ಊಟ ಅಂತೂ ಇದ್ದೇ ಇರುತ್ತೆ, ಊಟ, ಟಿಫನ್ನು, ಕಾಫಿ, ಟೀ ಎಲ್ಲ ಇದ್ದೇ ಇರುತ್ತೆ. ಆದರೆ ಅಮ್ಮ ಬಂದಿದ್ದ ದಿವಸ ಮಾತ್ರ ಅವರು ಖುದ್ದು ಅವರೇ ಅಡುಗೆ ಮಾಡೋರು. ಶೂಟಿಂಗ್ನವ್ರು ಇದು ಮಾಡ್ತಾಯಿಲ್ಲ, ನಾವು ಅಮ್ಮನ ಅಡುಗೆ, ಅಮ್ಮನ ಒಂದು ಕೈ ರುಚಿಗೋಸ್ಕರ ನಾವು ಕಾಯ್ಕೊಂಡಿದ್ದು. ಶೂಟಿಂಗ್ ಬ್ರೇಕ್ ಟೈಮಲ್ಲಿ ನಾನು ವಿನೋದ್ ಎಲ್ಲ ಹೋಗಿ ಚಕ್ಕ ಮಕ್ಕಳು ಹಾಕೊಂಡು ಕೆರಡಕ್ಕೆ ಕೂತ್ಕೊಂಡ್ಬಿಡ್ತಾ ಇದ್ವಿ ನಾವು. ಬ್ಯೂಟಿಫುಲ್, ಶಿ ಕುಕ್ಸ್ ವೆರಿ ಗುಡ್ ನಾನ್ ವೆಜ್, ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅದೇನು ಆಕೆ ಅದೊಂದು ಕೈ ಗುಣನೋ ಏನೋ, ಅದು ಕೆಲವ್ರದ್ದು ಮಾತ್ರ ಇರುತ್ತೆ. ಅದು ಹೆಣ್ಮಕ್ಳು ವಿಶೇಷವಾಗಿ ಮಾಡಿದ್ರೆ ಅದು ಇರುತ್ತೆ, ಗಂಡಸರು ಏನೇ ಮಾಡಿದ್ರೆ ಅದು ಒಂದು ಟೇಸ್ಟ್ ಎಲ್ಲೂ ಸಿಗೋದಿಲ್ಲ. ನಾನು ಹೇಳಿದ್ದೀನಿ ನಾನು. ಹೀಗಾಗಿ ಆ ಅಮ್ಮನ ನಾವು ಕೈ ತೂತು ನಾವು ತಿಂದಿದ್ದೀವಿ, ಒಂದೆಲ್ಲ ಜ್ಞಾಪಕಗಳು ಬರ್ತಾ ಇದೆ ನನಗೆ. ಆ್ಯಂಡ್ ಸಿನಿಮಾದಲ್ಲಿ ಕೂಡ ನಾವು, ಬಿಕಾಸ್ ಅವರು 1940s ಐ ಥಿಂಕ್ ಶಿ ಎಂಟರ್ಡ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ. 1940s 48, 49 ಐ ಥಿಂಕ್, ಇಫ್ ಐ ಆಮ್ ರೈಟ್, ಬಂದಿದ್ದಾರೆ. ಸಾಕಷ್ಟು ಇಷ್ಟು ವರ್ಷಗಳ ಕಾಲ ಚಿತ್ರರಂಗದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ.
ಅಮ್ಮನ ಬಗ್ಗೆ ಯಾರು ಕೇಳಿದ್ರೆ ಯಾವ ನಿರ್ಮಾಪಕರಾಗಲಿ ನಿರ್ದೇಶಕರಾಗಲಿ ಯಾವ ಕಲಾವಿದರಾಗಲಿ ಒಬ್ಬರು ಒಂದು ಚಕಾರದ ಮಾತಿಲ್ಲ. ಯಾಕಂದ್ರೆ ಎಲ್ರಿಗೂ ಅವ್ರನ್ನ ಅಷ್ಟೇ ಪ್ರೀತಿಸೋರು, ಅಮ್ಮನ್ನೂ ಎಲ್ಲರೂ ಅಷ್ಟೇ ಇದು ಮಾಡೋರು. ಯಾಕಂದ್ರೆ ಆ ಒಂದು ದೊಡ್ಡ ಗುಣ, ಒಂದು ಇದನ್ನು ಅವ್ರು ಉಳಿಸ್ಕೊಂಬಂದು ಚಿತ್ರರಂಗದಲ್ಲಿ. ಇವತ್ತು ಸಾಕಷ್ಟು ಜನ ನಾವು ಚಿತ್ರರಂಗ ನಾವು ಕಳ್ಕೊಂಡಿದ್ದೀವಿ. ಅದು ಏನೋ ಒಂದು ನಮ್ಮ ದುರ್ದೈವನ ಗೊತ್ತಿಲ್ಲ. ಯಾಕಂದರೆ ಇವತ್ತು ಅಮ್ಮ ಇದ್ದರೆ ಕೆಲವು ಪಾತ್ರಗಳಿಗೆ ನಮಗೆ ಅಂಥವ್ರು ಸಿಗಲ್ಲ. ನಮಗೆ ಅಮ್ಮನಿಗೆ ಒಂದು ರೀಪ್ಲೇಸ್ಮೆಂಟೇ ಇಲ್ಲ. ಅದು ಖಂಡಿತ ಹೇಳ್ತೀನಿ ನಾನು ಅಮ್ಮನಿಗೆ. ಯಾಕಂದರೆ ಅದು ಬಂತು ಅಂದರೆ ಒಂದು ತಾಯಿ ಪಾತ್ರ ಆಗಲಿ, ಒಂದು ಅಜ್ಜಿ ಪಾತ್ರ ಆಗಲಿ ಬಂದರು ಅಂತ ಹೇಳಿದ್ರೆ ಅದು ಅಮ್ಮನ ಅದು ಆಟೋಮೆಟಿಕ್ ಅದು ಬಂದ್ಬಿಡುತ್ತೆ. ಅದು ಜೊತೆಲಿ ಆ್ಯಕ್ಟ್ ಮಾಡೋ ಕಲಾವಿದ್ರಿಗೂ ಆ ಭಾವನೆ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಸೊ ಅಂಥ ಒಂದು ಮಹಾನ್ ಕಲಾವಿದ, ಒಂದು ದೇವತೆ ಅಂತಲೇ ಹೇಳ್ಬೋದು. ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತೊಂದು ಸಲ ಅಮ್ಮ ದಯಮಾಡಿ ನೀವು ಹುಟ್ಟು ಬರಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಿಮ್ಮ ಸಹೋದರ ನನ್ನ ಸಹೋದರ ವಿನೋದ್, ನಾವು ಜೊತೆಲೇ ಇರ್ತೀವಿ. ಎನಿ ಟೈಮ್ ನಾನು ಹೇಳಿದ್ದೀನಿ ವಿನೋದ್ಗೂ, ನನಗೆ ಫೋನ್ ಮಾಡು, ನಾನು ಬರ್ತೀನಿ ನಿಮ್ಮ ತೋಟಕ್ಕೆ ಅಂತಲೂ ಹೇಳಿದ್ದೀನಿ. ಸ್ವಲ್ಪ ಹೊತ್ತು ಕಾಲ ಕಳೆಯೋಣ, ನನಗೊಂದು ಚೇಂಜ್ ಓವರ್ ಆಗುತ್ತೆ ಸಿಟಿ ಅಟ್ಮಾಸ್ಫಿಯರ್ ಅಂತಲೂ ಹೇಳಿದ್ದೀನಿ. ಖಂಡಿತ ಬರ್ತೀನಿ ವಿನೋದ್, ಐ ಆಮ್ ದೇರ್ ವಿತ್ ಯು. ಓಕೆ. ಸೊ ಹಿಂಗಾಗಿ ಇಷ್ಟು ಮಾತ್ರ ನಾನು ಹೇಳಲಿಕ್ಕೆ ಸಾಧ್ಯ. ಮತ್ತೊಂದು ಸಲ ತಾವೆಲ್ಲರೂ ಬಂದಿದ್ದೀರ. ಈ ಆರ್ಕೆಸ್ಟ್ರಾ ನಡೀತದೆ, ಎಲ್ಲ ಅಮ್ಮನ ಆ್ಯಕ್ಟ್ ಮಾಡಿದಂಥ ಪಿಕ್ಚರ್ಸ್ ಅವಾಗೆಲ್ಲ ನೋಡಿ ಇವಾಗ ಕೇಳ್ತಾ ಇದ್ದೀವಿ. ಆ ಹಳೆ ಸಾಂಗ್ಗಳು ಇವತ್ತು ನಮಗೆ ಕೇಳ್ತಾ ಇದ್ದರೆ ಒಂಥರ ಯಾವುದೋ ಒಂದು ಲೋಕದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಆ ಸಾಂಗ್ಸ್ ಇವತ್ತೂ. ಹೀಗಾಗಿ ಅದು ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ತಾರಲ್ಲ, ಆ ಥರ. ಇಷ್ಟು ಹೇಳ್ತಾ ಮತ್ತೊಂದು ಸಲ ಅಮ್ಮನ ಆತ್ಮಕ್ಕೆ ಒಂದು ಶಾಂತಿ ನಾವೆಲ್ಲರೂ ಸೇರಿ ಸಿಗಲಿ ಆಕೆನ ಅಂತೇಳಿ ನಾನು ಪ್ರಾರ್ಥನೆ ಮಾಡಿ ನನ್ನ 2 ಮಾತನ್ನ ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಭಾಮ ಹರೀಶನ, ಭಾಮ ಗಿರೀಶನ, ವಿನೋದ್ ರಾಜ್ ಸರ್, ಶಶಿಕುಮಾರ್ ಸರ್, ಪಾರ್ವತಮ್ಮ ಅವ್ರನ್ನ ತುಂಬ ನೆನಪಾಗುವಾಗ ಚಿನ್ನಿಗೌಡ ಅಪ್ಪಾಜಿ ಬಂದಿರ್ತಾರೆ. ಸೊ ಅವ್ರಿಗೂ ನಮಸ್ಕಾರ. ಫಸ್ಟು ಈ ಸಮಾರಂಭಕ್ಕೆ ಒಳಗಡೆ ಬಂದ ತಕ್ಷಣ ನಂಗೆ ತುಂಬ ಖುಷಿಯಾದ ವಿಷಯ ಏನು ಅಂದರೆ ಅಪ್ಪಾಜಿ ಹತ್ರ ಏನೋ ಒಂದು ಸರಳತೆ ಇತ್ತು, ಏನೋ ಒಂದು ಪ್ರೀತಿ ಇತ್ತು. ಅದು ಹಾಗೇ ಅಮ್ಮ ಹತ್ರ ಇತ್ತು, ಲೀಲಾವತಿ ಅಮ್ಮ ಅವ್ರ ಹತ್ರ ಇತ್ತು. ಹಬ್ಬ ಚಿತ್ರದಲ್ಲಿ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ನನ್ನ ನೋಡಿದ ತಕ್ಷಣ ಹೇಳಿದ್ರು, ಅಮ್ಮ ನೀವು ನನ್ನನ್ನು ವಿಜಯಲಕ್ಷ್ಮಿ ಅಂತಲೇ ಕರಿಬೋದಲ್ಲಮ್ಮ, ನಾನು ತುಂಬ ಚಿಕ್ಕ ಹುಡುಗಿ ಅಲ್ಲಮ್ಮ. ಇಲ್ಲಮ್ಮ, ನಾನು ವಿಜಯಲಕ್ಷ್ಮಿ ಅವರೇ ಅಂತ ಕರೆದ್ರೇ ಎಲ್ಲರೂ ನಿಮ್ಮನ್ನು ವಿಜಯಲಕ್ಷ್ಮಿ ಅವರೇ ಅಂತ ಕರೀತಾರೆ, ಇಲ್ಲಾಂದರೆ ಎಲ್ಲರೂ ವಿಜಯಲಕ್ಷ್ಮಿ ಅಂತಲೇ ಕರೀತಾರೆ ಅಂತ ಅಮ್ಮ ಆ ಕೊಡ್ತಿದ್ದ ಗೌರವ ಏನಿತ್ತು ಅದು ಅಪ್ಪಾಜಿ ಆಗಲಿ, ಶಿವಣ್ಣ ಅವರಾಗಲಿ, ಪುನೀತ್ ಸರ್ ಆಗಲಿ, ರಾಘಣ್ಣ ಆಗಲಿ, ವಿನೋದ್ ರಾಜ್ ಸರ್ ಆಗಲಿ, ಶಶಿಕುಮಾರ್ ಸರ್ ಆಗಲಿ, ಇದು ಎಂಟೈರ್ ನಮ್ಮ ಒಂದು ಚಿತ್ರರಂಗದಲ್ಲಿ ಆ ಸಿಂಪ್ಲಿಸಿಟಿ ಏನಿದೆ ಅದು ಅಮ್ಮ ಒಂದು ಹೆಣ್ಣಿನ ರೂಪ. ತುಂಬ ಮಿಸ್ ಮಾಡ್ತೀವಿ. ಇವತ್ತು ತುಂಬ ಸಂತೋಷವಾಗಿ ಈ ಪ್ರೋಗ್ರಾಮ್ನ ನಾವು ಮಾಡ್ತಿಲ್ಲ, ತುಂಬ ಮಿಸ್ ಮಾಡ್ತೀವಿ ಅಮ್ಮನ್ನ. ಏನೋ ಕೆಲವು ನೆನಪುಗಳನ್ನು ಅವ್ರನ್ನ ನೆನಪು ಮಾಡಿಕೊಂಡು ಅವರ ಆಶೀರ್ವಾದ ಯಾವಾಗಲೂ ನಮ್ಮ ಜೊತೆ ಇರಬೇಕು ಅಂತ ಕೇಳಿಕೊಂಡು ಈ ಸಮಾರಂಭ ಏನು ವಾಣಿಜ್ಯ ಮಂಡಳಿ ಮಾಡ್ತಿದ್ದಾರೆ. ವಾಣಿಜ್ಯ ಮಂಡಳಿ ಯಾವಾಗಲೂ ಎಲ್ಲ ಕಲಾವಿದರಿಗೂ ಒಂದು ಗೌರವ ಕೊಡೋದು ಮತ್ತು ಯಾರಾದರೂ ತೀರ್ಕೊಂಡ್ರೆ ಅವ್ರಿಗೊಂದು ಗೌರವ ಸಲ್ಲಿಸೋದು, ಇದೆಲ್ಲ ತುಂಬ ಅದ್ಭುತವಾಗಿ ಮಾಡ್ತಾರೆ. ಸೊ ಅದಕ್ಕೂ ನನ್ನ ಕಡೆಯಿಂದ ಅವ್ರಿಗೆ ಒಂದು ಕೃತಜ್ಞತೆಗಳು ಹೇಳ್ಕೊಳ್ತಾ, ಲೀಲಾವತಿ ಅಮ್ಮ ಅವರು ಒಂದು ಮಾಸ್ಟರ್ ಪೀಸ್, ಗೊತ್ತಿಲ್ಲ ಅದೇ ಥರ ಒಂದು ಮಾಸ್ಟರ್ ಪೀಸ್ ಮತ್ತೆ ಹುಟ್ಟು ಬರಬೇಕು, ಅಮ್ಮ ಮತ್ತೆ ಹುಟ್ಟು ಬರಬೇಕು ಅಂತಲೇ ಅಮ್ಮ ಹತ್ರ ನಾವು ಕೇಳ್ಕೋಬೇಕು. ಸೊ ನನಗೆ ತುಂಬ ಒಳ್ಳೆ ನೆನಪುಗಳಿವೆ ಆ್ಯಂಡ್ ಐ ಮಿಸ್ ಹರ್ ವೆರಿ ಮಚ್. ವಿಜಯಲಕ್ಷ್ಮಿ ಅವರಿಗೆ ಧನ್ಯವಾದಗಳು. ಬಹುಶಃ ಎಲ್ರಿಗೂ ಕೂಡ ಅಷ್ಟೇ. ಲೀಲಾವತಿ ಥರ ಹುಟ್ಟಬೇಕು ನೋಡಿ. ಲೀಲಾವತಿ ಹುಟ್ಟಿದ್ರು ಬೆಳೆದ್ರು ಕೊನೆವರೆಗೂ ಕೂಡ ನಿಮ್ಮೆಲ್ಲರ ಮನಸ್ಸನ್ನು ರಂಜಿಸಿದಂಥ ಮಹಾತಾಯಿ ಲೀಲಾವತಿಯವರು ಅವ್ರು ಮಾಡಿದಂಥ ಅಭಿನಯ 1-2 ಹೇಳಿ ಎಲ್ಲ ಪಾತ್ರಗಳು ಕೂಡ ಪಾತ್ರಗಳಿಗೆ ಜೀವ ಕೊಡ್ತಾಯಿದ್ರು, ಜೀವ ಕಳೆದ ಕೊಡ್ತಾಯಿದ್ರು. ಅಂಥ ಮಹಾತಾಯಿಯ ಒಂದು ಪುಣ್ಯ ಸ್ಮರಣೆಯನ್ನು ನಾವೆಲ್ಲ ಸೇರ್ಕೊಂಡು ಮಾಡ್ತಾಯಿದ್ದೀವಿ. ನಿಜವಾಗ್ಲೂ ಕೂಡ ನಮ್ಮ ಶ್ರೀಯುತ ಮಲ್ನಾಡವರು ಸಹೋದರಾದಂಥ ಶ್ರೀಯುತ ಶಾಂತ ಅವರವರು ಒಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ನನಗೇನಪ್ಪ ಅನಿಸುತ್ತೆ, ನಾವು ಇನ್ನೂ ಸ್ವಲ್ಪ ಹೊತ್ತು ಆ ಲೀಲಾವತಿಯವರ ಅಭಿನಯದ ಹಾಡುಗಳನ್ನು ಕೇಳಿದ್ರೆ ನಮಗೂ ಖುಷಿ ಆಗುತ್ತೆ, ನಿಮಗೂ ಖುಷಿ ಆಗುತ್ತೆ. ಮಾತು ನಾವು ಮಾಡ್ಬೋದು, ನೀವು ಕೇಳ್ಬೋದು. ಅದಕ್ಕೆ ಬೇರೆ ವೇದಿಕೆ ಇದೆ. ಇವತ್ತು ಆ ವೇದಿಕೆ ಇಲ್ಲ. ಈ ವೇದಿಕೆ ಏನಪ್ಪ ಅಂದರೆ ಲೀಲಾವತಿಯವರ ಅಭಿನಯಿಸಿದಂಥ ಚಿತ್ರಗಳ ಹಾಡುಗಳನ್ನು ಕೇಳಿ ಮೆಲುಕಾಕೋದ್ರಿಂದ ಅವರ ಆತ್ಮಕ್ಕೂ ಶಾಂತಿ ಸಿಗುತ್ತೆ, ನಮಗೆ ನಮ್ಮ ಮನಸ್ಸು ಮೊದಲು ನಡೆಯುತ್ತೆ ಅಂತ ಹೇಳ್ತಾ, ನಿಜವಾಗ್ಲೂ ಕೂಡ ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಕ್ಕಂಥ ಮಾಡಿದಂಥ ಶ್ರೀಯುತ ಭಾಮ ಹರೀಶ್ ವಿಶ್ವನಾಥ್ ಗೌಡ
ಅವರೆಲ್ಲರಿಗೂ ಕೂಡ ರಾಜರಾಜೇಶ್ವರಿ ಮೇಲಾಗಿ ಭಕ್ತ ಆಂಜನೇಯ ಸ್ವಾಮಿ, ವೀರಾಂಜನೇಯ ಸ್ವಾಮಿ ಎಲ್ರಿಗೂ ಅನುಗ್ರಹ ಮಾಡಲಿ, ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಂದು ಸಾವಿಲ್ಲ ಅನ್ನೋದಕ್ಕೆ ಕರ್ನಾಟಕದ ಗತವೈಭವದ ಇತಿಹಾಸವನ್ನು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿ ಈ ರಾಷ್ಟ್ರದಲ್ಲಿ ಕರ್ನಾಟಕದ ಕನ್ನಡಿಗರ ದೊಡ್ಡತನವನ್ನು ಪ್ರದರ್ಶನ ಮಾಡಿದಂಥ ನಮ್ಮೆಲ್ಲರ ನೆಚ್ಚಿನ ಪದ್ಮಶ್ರೀ ಪುರಸ್ಕೃತರಾಗಿರ್ತಕ್ಕಂಥ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ನೆನಪನ್ನು ನಾವು ಇವತ್ತು ಮಾಡಲೇಬೇಕಾದಂಥ ಅವಶ್ಯಕತೆ ಇದೆ ಅನ್ನೋ ಮಾತನ್ನು ಹೇಳಿ, ಶ್ರೀಮತಿ ಲೀಲಾವತಿಯವರ ಅಭಿನಯದ ಜೊತೆಯಲ್ಲಿ ಅವರಲ್ಲಿದ್ದಂಥ ಸಾಮಾಜಿಕ ಕಳಕಳಿ, ಸಮಾನತೆಯ ಪ್ರತಿಬಿಂಬವಾಗಿ ಸಾಮಾನ್ಯ ವರ್ಗದಲ್ಲೂ ಕೂಡ ಬಂದಂಥ ಅನೇಕ ಪ್ರತಿಭೆಗಳಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಂಥವರು ಕೊನೆಗೆ ನಾನು ಹಳ್ಳಿಯಲ್ಲೇ ವಾಸ ಮಾಡ್ತೀನಂತ ಹೇಳಿ ಯಾವುದು ಸೂಲದೇವನ ಹಳ್ಳಿಯಲ್ಲಿ ತಮ್ಮ ಅಂತ್ಯವನ್ನು ಕಂಡೋದ್ರ ಜೊತೆಯಲ್ಲಿ ತನ್ನ ದುಡಿಮೆಯಲ್ಲಿ ಬಂದಂಥ ಹಣವನ್ನು ಒಂದು ಆಸ್ಪತ್ರೆ ಮತ್ತು ಒಂದು ಪಶು ವೈದ್ಯಕೀಯ ಶಾಲೆ ಎಲ್ಲಕ್ಕಿಂತ ಮಿಗಿಲಾಗಿ ಸಮಾಜದಲ್ಲಿರ್ತಕ್ಕಂಥ ಒತ್ತಡಗಳನ್ನು ಯಾವ ರೀತಿ ಸರಿಪಡಿಸ್ಬೋದು, ಬಡವರು ಕೂಡ ಸಾಮಾನ್ಯರಾಗಿ ಬದುಕನ್ನು ಮಾಡುವಾಗ ಯಾವ ರೀತಿ ನಾವು ವಿದ್ಯೆಗೆ ಆದ್ಯತೆಯನ್ನು ಕೊಡಬೇಕು ಅನ್ನೋದನ್ನು ನಿರೂಪಿಸಿದಂಥವರು. ಅವರು ಇವತ್ತಿಲ್ಲ ಅನ್ನುವ ಒಂದು ಕೂಗನ್ನು ಹೊರತುಪಡಿಸಿದ್ರೆ ಅವರ ಆದರ್ಶಗಳು, ಅವರ ಚಿಂತನೆಗಳು, ಅವರು ಗೌರವಯುತವಾದ ಒಂದು ಜೀವನ, ಅದಕ್ಕಿಂತ ಮಿಗಿಲಾಗಿ ಯಾರ ಮನಸ್ಸನ್ನು ಕೂಡ ಒಂದು ಸಣ್ಣದು ಕೂಡ ನೋಯಿಸಿದಂಥ ಉದಾಹರಣೆ ಇಲ್ಲದೇ ಇರ್ತಕ್ಕಂಥ ಯಾರಾದರೂ ಒಬ್ಬರು ನಟರು 10 ವರ್ಷಗಳ ಕಾಲ ಆ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂದರೆ ನಮ್ಮೆಲ್ಲರ ಮಾತೃ ಸಮಾನರಾದ ಶ್ರೀಮತಿ ಲೀಲಾವತಿ ಅಮ್ಮ ಅವರು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅವರ ಸವಿ ನೆನಪಿನಲ್ಲಿ ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೋರೋ ಜೊತೆಯಲ್ಲಿ ಭಗವಂತ ಎಲ್ಲಿದ್ದಾನೆ ಅಂದರೆ ಭಗವಂತ ನಮ್ಮ ಜೊತೆಯಲ್ಲೇ ಇದ್ದಾನೆ. ಭಗವಂತ ಎನ್ನುವ ನಂಬಿಕೆಯನ್ನು ತಮ್ಮ ಅಂತರಾಳದಲ್ಲಿ ಮೈಗೂಡಿಸಿಕೊಂಡು ತಮ್ಮ ಹಾಗೆ ತಮ್ಮ ಪುತ್ರನನ್ನು ಕೂಡ ಕೊಟ್ಟಿರ್ತಕ್ಕಂಥ ಕೊಡುಗೆ ಶ್ರೀಮತಿ ಲೀಲಾವತಿ ಅಮ್ಮ ಅವ್ರಿಗಾಗಿದೆ. ನಾನು ವಿನೋದ್ ರಾಜ್ ಅವರಲ್ಲಿ ವಿನಂತಿ ಮಾಡ್ತೀನಿ, ಇಲ್ಲಿವರೆಗೂ ತಾಯಿಯ ಸೇವೆಯನ್ನು ಮಾಡಿ ತಾಯಿಗೆ ತಕ್ಕ ಮಗ ಅನ್ನುವ ಒಂದು ದೊಡ್ಡ ಸಂದೇಶವನ್ನು ಕೊಡುವ ಕೆಲಸವನ್ನು ಮಾಡಿದ್ದೀರಿ. ಇವತ್ತು ನೀವು ಇನ್ನು ಮುಂದೆ ಮಾಡಬೇಕಾಗಿರೋದು, ಇವತ್ತು ಹಿರಿಯರಾದ ಚಿನ್ನೇಗೌಡರು ಇದ್ದಾರೆ, ಆರೈಕೆ ಅನ್ನೋದನ್ನು ಯಾವ ರೀತಿ ಅನ್ನೋದು ನಾನಿವತ್ತು ಬೆಳಿಗ್ಗೆ ಗಂಗಬೈರೇನವರೇ 6:15 ಗಂಟೆಗೆ ಸಫಾರಿಗೆ ಹೋಗಿದ್ದೆ ನಾಗರಹೊಳೆಯಲ್ಲಿ. ಸುಮಾರು 7:15 ಗಂಟೆಯಲ್ಲಿ ಒಂದು ಅದೆಂಥದೋ ಮಾಸ್ತಿಗುಡಿ ಅಂತ ಒಂದು ಇದೆ, ಅಲ್ಲಿ ಹೋಗ್ಬೇಕಾದ್ರೆ ಒಂದು ಹುಲಿ ಟೈಗರು ರೋಡ್ನಲ್ಲಿ ಮಲಗಿತ್ತು. ಮಲಗಿದಂಥ ಟೈಗರು ಸಡನ್ನಾಗಿ ಹುಲಿ ನಾವು ನೋಡಿದ ತಕ್ಷಣ ಗಾಬರಿ ಆದರು, ಅದ್ರ ಪಾಡ್ಗದ ಆರಾಮ ಮಲಗಿದ್ದು. ಅಲ್ಲಿ ಯಾರೋ ಜನ ಬಂದು ಮಾತಾಡಿದ್ರು ಅಂತ ಎದ್ದು ಮಕ್ಕಳನ್ನು 2-3 ಮರಿ ಹಾಕಿದೆ. ಆ ಮಕ್ಕಳನ್ನು ಕರ್ಕೊಂಡು ಯಾವ ರೀತಿ ಹೋಯಿತು ಅಂತ ಅಂದರೆ ಆ ದೃಶ್ಯವನ್ನು ನನ್ನ ಜೀವನದಲ್ಲಿ ನಾನು ಮರೆಯೋಕ್ಕಾಗೋದಿಲ್ಲ. ಒಬ್ಬ ತಾಯಿ ಒಬ್ಬ ಮಗನಿಗೆ ಯಾವ ರೀತಿ ಬೆಳೆಸಬೇಕು, ಆರೈಕೆ ಮಾಡಬೇಕು ಅನ್ನೋದನ್ನು ನಾನು ಲೀಲಾವತಿ ಅವರ ಅಮ್ಮ ಅವರ ಹತ್ರ ಕಲ್ತ್ಕೊಂಡಿದ್ದೀನಿ ಅನ್ನೋ ಮಾತನ್ನು ಹೇಳಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ. ಅವರ ಆದರ್ಶಪ್ರಾಯವಾದ ಜೀವನದಲ್ಲಿ ನಾವು ಎಂದೂ ಕೂಡ ಅವರನ್ನು ಮರೆಯುವಾಗಿಲ್ಲ ಅನ್ನೋ ಮಾತನ್ನು ಹೇಳಿ ಈ ಕಾರ್ಯಕ್ರಮವನ್ನು ಮಾಡಿದಂಥ ನಮ್ಮ ಬಾಮ ಹರೀಶ್ ಅವರು, ನಿಕಟಪೂರ್ವ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು. ನನಗನ್ನಿಸ್ತದೆ ಕಲೆ ಪ್ರತಿಭೆ ಯಾರ ಮನೆಯ ಸ್ವತ್ತಲ್ಲ. ಪ್ರತಿಭಾವಂತರು ಎಲ್ಲಿರ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಯಾವುದೇ ವಂಕುಗಳು ಸೊಂಕುಗಳು ಇರೋದಿಲ್ಲ, ಜಾತಿಯ ಲೇಪನ ಇರೋದಿಲ್ಲ. ಅವ್ರಿಗಿರೋದು ಒಂದೇ ಒಂದು, ತಾನು ಬಂದಿರ್ತಕ್ಕಂಥ ಕೆಲಸದಲ್ಲಿ ತನ್ನಲ್ಲಿ ಭಗವಂತ ಕೊಟ್ಟಿರ್ತಕ್ಕಂಥ ಆ ಪ್ರತಿಭೆಯನ್ನು ಸಾಮಾನ್ಯ ಜನರಿಗೆ ಗುಣಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ನಮ್ಮೆಲ್ಲರ ಮೆಚ್ಚುಗೆಯನ್ನು ಗಳಿಸಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಕೋರೋಣ. ನಾನು ಅವರ ಮಗನಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ, ಚಿನ್ನೇಗೌಡರು ಪಕ್ಕದಲ್ಲೇ ಇದ್ದಾರೆ,
ಸುರೇಶ್ ಅಲ್ಲಿ ನಮ್ಮ ಇವರು ಅಧ್ಯಕ್ಷರು ಇದ್ದಾರೆ, ನಿಮಗೆಲ್ಲ ವಿನಂತಿ ಮಾಡ್ತೀನಿ. ಭಾಮ ಅಂತೂ ಯಾವಾಗೂ ಕೂಡ ಈ ಥರದ ಜನರ ಜೊತೆಯಲ್ಲಿ ಒಡನಾಟವನ್ನು ಉಳ್ಳವರಾಗಿರ್ತಾರೆ. ದಯವಿಟ್ಟು ಆ ಯುವಕನನ್ನು ಕೂಡ ನೋಡಿ ಅವರನ್ನು ಕೂಡ ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥದಕ್ಕೆ ನೀವು ಕೈಗೊಳ್ಳುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸೋಮಣ್ಣನು ಕೂಡ ನಿಮ್ಮ ಜೊತೇಲಿ ಇರ್ತಾನೆ ಅನ್ನೋ ಮಾತನ್ನು ಒಬ್ಬರು ನಿಕಟಪೂರ್ವ ಅಧ್ಯಕ್ಷರಿಗೆ, ಒಬ್ಬರು ಅಧ್ಯಕ್ಷರಿಗೆ, ಎಲ್ಲರಿಗಿಂತ ದೊಡ್ಡವರಾಗಿರ್ತಕ್ಕಂಥ ಚಿನ್ನೇಗೌಡರಿಗೆ ವಿನಂತಿಯನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಭಾಮ ಹರೀಶ್ ಅವರು ಮತ್ತು ಅವರ ಸಂಸ್ಥೆ ಸಂಜೀವನಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಟ್ರಸ್ಟು. ನಾವು ಯಾರು ಕಟ್ಟಿಸೋ 106 ದೇವಸ್ಥಾನ ಕಟ್ಟಿರ್ತದೆ, ಬರ್ತದೆ, ಹೋಯ್ತದೆ, ಇದ್ಯಾವುದು ಶಾಶ್ವತ ಅಲ್ಲ. ಆದರೆ ಒಂದು ಸತ್ಯ, ನಾವೇನೆಲ್ಲ ಮಾಡಿರ್ಬೋದು, ಲೀಲಾವತಿ ಅಮ್ಮ ಅವರು ವಾಸ ಮಾಡುವ ಹಳ್ಳಿಯಲ್ಲಿ ಒಂದು ಪಶು ವೈದ್ಯಕೀಯ ಆಸ್ಪತ್ರೆ, ಒಂದು ಜನರಲ್ ಆಸ್ಪತ್ರೆಯನ್ನು ಮಾಡಿರ್ತಕ್ಕಂಥದ್ದಕ್ಕಿಂತ ದೊಡ್ಡ ಸಾಧನೆ ಮತ್ತೊಂದಿಲ್ಲ ಅನ್ನೋ ಮಾತನ್ನು ಹೇಳಿ ಅವರಿಗೆ ನಾವು ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಸಮಾರಂಭವನ್ನು ಉದ್ದೇಶಿಸಿ ಗೌರವದಿಂದ ಮಾತನಾಡಿದಂಥ ಶ್ರೀಯುತ ವಿ ಸೋಮಣ್ಣ ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ, ಹಾಗೆ ನಮ್ಮೊಟ್ಟಿಗೆ ವಿಶೇಷವಾಗಿ ಅಭಿನಂದನೆ. ತಾಯಿಗಾದ್ರೂ ಈ ಗೀತೆ ಖಂಡಿತ ಇಷ್ಟ ಇರುತ್ತೆ. ಅಂಥ ಒಂದು ಅದ್ಭುತವಾದಂಥ ಗೀತೆ ಗೆಜ್ಜೆ ಪೂಜೆ ಚಿತ್ರದ್ದು. ಆ ಒಂದು ಗೀತೆನ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಇವತ್ತು ಹಾಡುವಂಥ ಒಂದು ಸಣ್ಣ ಪ್ರಯತ್ನ ನಮ್ಮದು. ಮಗುವೇ ನಿನ್ನ ಹೂನಗೆ ಒಡವೆ ನನ್ನ ಬಾಳಿಗೆ ತುಂಬು ಎನ್ನ ಜೋ
ಶ್ರೀ ಸಂಜೀವಿನಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಸ್ಯಾಂಡ್ಲ್ವುಡ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಅಸೋಸಿಯೇಷನ್ ಅವರು ಭಾಳ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸಲೇಬೇಕು. ಲೀಲಾವತಿ ಅಮ್ಮ ನಮ್ಮ ಕರ್ನಾಟಕದ ಆಸ್ತಿ. ಕರ್ನಾಟಕಕ್ಕೆ ಅವರ ಸೇವೆಯನ್ನು ಎಲ್ಲರಿಗೂ ಬಿಟ್ಟು ಹೋಗಿದ್ದಾರೆ. ಅದು ಯಾವತ್ತೂ ಮರೆಯಲಾರದು. ಶೀದ ಅವ್ರ ಅಮರ, ಯಾವತ್ತೂ ಅಮರ. ಅವರು ಕೊಟ್ಟರೆ ಸಿನಿಮಾಗಳನ್ನು ಒಂದೊಂದೇ ಮೆಲುಕಾಗ್ತಾ ಹೋದರೆ ನಾವು ಇನ್ನೂ 100 ವರ್ಷಗಳು ಕೇಳಿದ್ರು ಸಾಲದು. ಅಂಥ ಒಂದು ಸಿನಿಮಾಗಳನ್ನು ಕೊಟ್ಟರು ಧೀಮಂತ ಮಹಿಳೆ ಬಗ್ಗೆ ಅವ್ರ ಬಗ್ಗೆ ಒಂದು ಚಿಂತನೆ ಮಾಡುವಂಥ ಒಂದು ಸಮಾರಂಭ ಆಯೋಜಿಸಲಿಕ್ಕೆ ನಿಜವಾಗ್ಲೂ ಭಾಳ ಇಂಥ ಒಂದು ಕಾರ್ಯಕ್ರಮ ಮಾಡೋದು ಹರೀಶಿಗೆ ಒಬ್ಬನಿಗೆ ಬರೋದು ಅನ್ಸುತ್ತೆ. ನಿಜವಾಗ್ಲೂ ಬಾಮ ಹರೀಶಿಗೆ ಸ್ಪೆಷಲ್ ಧನ್ಯವಾದಗಳು. ಅದರಲ್ಲೂ ವಿನೋದ್ ರಾಜ್ ಅವರು ತಾಯಿ ಒಬ್ಬ ಮಗ ತಾಯಿಗೆ ಯಾವ ಥರ ನೋಡ್ಕೋಬೇಕು, ಯಾವ ಥರ ಪಾಲನೆ ಮಾಡಬೇಕು ಅನ್ನೋದು ಒಂದು ಆದರ್ಶತನವನ್ನು ನಮ್ಮ ಕರ್ನಾಟಕ ಜನರಲ್ಲಿ ಯಾರ ತಂದೆ ತಾಯಿಗೆ ನೋಡ್ಕೊಳ್ಳದೆ ಹೋದರೆ ಅವ್ರನ್ನ ನೋಡಿ ಕಲ್ತ್ಕೊಳ್ಳಿ. ನಿಜವಾಗ್ಲೂ ನಾನು ಕೂಡ ಕಲ್ತ್ಕೊಂಡಿದ್ದೀನಿ. ನಾನು ನಮ್ಮ ತಾಯಿಗೆ ನೀವು ಮಾಡಿದ್ದನ್ನು ಭಾಳ ಸೇವೆ ಮಾಡ್ತಾ ಇದ್ದೆ, ಇನ್ನೂ ಜಾಸ್ತಿ ಸೇವೆ ಮಾಡ್ತಾ ಇದ್ದೀನಿ. ಅದಕ್ಕೆ ಮೂಲ ಕಾರಣ ನೀವು. ಅಂಥ ಒಂದು ಅದು ನಮ್ಮ ವಿನೋದ್ ರಾಜ್ ಅವರಿಗೆ ತಾಯಿನ ಕಳ್ಕೊಂಡಿದ್ದ ಒಂದು ಆತ್ಮಸ್ಥೈರ್ಯ ಶಕ್ತಿ ಭಗವಂತ ಕೊಡಲಿ. ಅವರ ಕನ್ನಡ ಸೇವೆಗಳನ್ನು ಮಾಡಬೇಕು. ಅವ್ರು ಏನಂತ ಹೇಳ್ತಾರೆ ಅಂದರೆ, ಇನ್ನು ಮುಂದೆ ನನ್ನ ಸೇವೆ ಎಲ್ಲ ಕನ್ನಡಿಗರಿಗೋಸ್ಕರ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸೇವೆ ಮಾಡಿರೋವಂಥ ಪೋಷಕ ನಟರಿಗಿರ್ಬೋದು, ನಿರ್ಮಾಪಕರಿಗಿರ್ಬೋದು, ವಿತರಕರಿಗಿರ್ಬೋದು, ಇನ್ನಿಂದ ಒಕ್ಕೂಟದ ಅಲ್ಟಿಮೇಟ್ ಕೆಲಸಗಾರರಿಗಿರ್ಬೋದು, ಸಹಾಯ ಮಾಡೋಂಥ ಕೆಲಸ ಮಾಡೋಣ ಸುರೇಶ್ ಅವರೇ. ನಾವು ಕೈ ಜೋಡಿಸಿ ಎನಿ ಟೈಮ್ 24/7 ನಾನು ಬಂದು ಕೆಲಸ ಮಾಡ್ತೀನಿ ಅಂತ ಹೇಳೋದಿದೆಯಲ್ಲ, ಹೃದಯ ಸ್ಥಿತಿಯನ್ನು ಅಳವಡಿಸ್ಕೊಂಡು ರಕ್ತಗತವಾಗಿ ಬಂದಿದೆ. ಆ ಜೊತೆ ನಮ್ಮ ಚಿನ್ನೇಗೌಡರು ಕೂಡ ಕೊಡ್ತಾರೆ. ಚಿನ್ನೇಗೌಡರು ಹೇಳೋದೇ ಬೇಡ, ಏನೋ ಎವರ್ಗ್ರೀನ್ ಹೀರೋ ಅವರು. ಅವ್ರ ವಯಸ್ಸು ಆಗ್ತಾನೆ ಇಲ್ಲ. ಐ ಥಿಂಕ್ ಅವರು 60 ವರ್ಷಕ್ಕೆ ಫುಲ್ ಸ್ಟಾಪ್ ಬೇಡ ಭಗವಂತ, ಹಂಗೆ ಇರಲಿ. ಅವ್ರು ಶತಾಯುಷಾಗಿ ಬಾಳಿ ನಮ್ಮ ಚಿತ್ರರಂಗಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡು ನಮಗೆಲ್ಲ ಆಶೀರ್ವಚನಗಳನ್ನು ಹೇಳಿ ಯಾವ ಥರ ನಡ್ಕೋಬೇಕಂತ ಅದ್ರ ಜೊತೆ ಮಾಡಿಕೊಡ್ಲಿ. ನಮ್ಮ ಶಶಿಕುಮಾರ್ ಅವರು ಬಂದಿದ್ದಾರೆ, ನಮ್ಮ ಆತ್ಮೀಯ ಸ್ನೇಹಿತರು, ಭಾಳ ದೊಡ್ಡ ವ್ಯಕ್ತಿಗಳು. ಕನ್ನಡ ಚಿತ್ರರಂಗಕ್ಕೆ ಅವ್ರದ್ದು ಅಪಾರ ಸೇವೆ ಇದೆ. ಅವರು ಕೂಡ ಬಂದಿದ್ದಕ್ಕೆ ನಾನು ನೆನೆಸ್ಕೊಳ್ತಾ, ಅವ್ರದ್ದೆಲ್ಲ ಸೇವೆ ಬೆಳೆಸ್ಕೊಂಡು ವಿಜಯಲಕ್ಷ್ಮಿ ಕೂಡ ಇದ್ದಾರೆ. ನಿಜವಾಗ್ಲೂ ಶಶಿಕುಮಾರ್ ಅವರ ಬಗ್ಗೆ ಗೊತ್ತಿಲ್ಲ, ಹೃದಯ ಶ್ರೀಮಂತಿಗೆ ತುಂಬಿದೆ. ಅವರು ಕೆಟ್ಟದ್ದನ್ನೇ ಯೋಚನೆ ಮಾಡುವಂಥ ಒಳ್ಳೆಯ ವ್ಯಕ್ತಿ. ಅವರು MP ಆಗಿ ಸೇವೆ ಮಾಡಿ, ರಾಜಕಾರಣದಲ್ಲಿ MP ಆಗಿದ್ದಾರೆ, ಶಾಸಕರಾಗಬೇಕಾಗಿತ್ತು. ಮುಂದಿನ ದಿನಗಳಲ್ಲಿ ಮತ್ತೆ MP ಆಗಿ ಶಾಸಕರಾಗಿ ಅಥವಾ ಶಾಸಕರಾಗಿ ಮಂತ್ರಿಗಳಾಗಿ ನಮ್ಮ ರಾಜ್ಯಕ್ಕೆ ಸೇವೆ ಮಾಡೋದು ಶಕ್ತಿ ಭಗವಂತ ಕೊಡಲಿ ಅಂತ ಹೇಳ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ವಿಜಯ್ ಸೋಮಣ್ಣ ಅವ್ರ ಮಗ ಕೂಡ ಇಲ್ಲಿ ಬಂದಿದ್ದಾರೆ. ಅವರು ಕೂಡ ಮುಂದಿನ ದಿನಗಳಲ್ಲಿ ಶಾಸಕರಾಗೋರು. ರವೀಂದ್ರ ನಮ್ಮ ಆತ್ಮೀಯ ಸ್ನೇಹಿತರು, ಸಹೋದರ ಸಮಾನರು. ಅವರು ಕೂಡ ನಮಗೆ ಏನೋ ಜಸ್ಟ್ ಮಿಸ್ ಆದವ್ರಿಗೆ 2 ಸಲ. ನೆಕ್ಸ್ಟ್ ಖಂಡಿತವಾಗಲೂ ಪಾಸಾಗಿ ಮಂತ್ರಿಗಳು ಕೂಡ ಆಗ್ತೀರಾ ಅಂತ ಆಶಯಿಸ್ತಾ, ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಇನ್ನೇನು ನೀವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸಕ್ಸಸ್ ಆಗಲಿ. ಮುಂದಿನ ದಿನಗಳಲ್ಲಿ ನಮ್ಮ ಶ್ರೀನಿವಾಸ್ ಅವರು, ಶಮಿತಾ ಮಲ್ನಾಡವರು ಭಾಳ ಒಳ್ಳೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅದನ್ನು ಕೇಳುವಂಥ ಭಾಗ್ಯ ನಿಮಗೆ ಸಿಗಲಿ ಅಂತ ಹೇಳ್ತಾ ನಾನು ಮಾತು ಮುಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.